ಒಳ್ಳೆಯವರು ಅಂತ ಅನಿಸ್ಬಿಡುತ್ತೆ. ಏನಕ್ಕಂದರೆ ತೆಲಂಗಾಣದಲ್ಲಿ ಇವಾಗ ತೆಲಂಗಾಣ ರಾಜ್ಯದ್ದೇ ಬೇರೆ ಬೇರೆ ಇವನ್ ಮಾಡ್ಕೊಂತಿದ್ದಾರೆ, ಅವರು ಹೊಸ ಹೊಸ ಸಿಟಿಗಳನ್ನ ಮಾಡ್ಕೊಂತಿದ್ದಾರೆ. ಅಮರಾವತಿ, ಆಮೇಲೆ ಅದ್ರ ಜೊತೆ ವಿಶಾಖಪಟ್ಟಣಂಗಳನ್ನ ಬೆಳೆಸ್ಕೊಂತಿದ್ದಾರೆ. ಅಂದರೆ ಆಫೀಸ್ಗಳನ್ನೇ ಚೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ಮಿನಿಸ್ಟ್ರಿಗೂ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವಾಗ ಮುಖ್ಯಮಂತ್ರಿನ ಭೇಟಿ ಆಗ್ಬೇಕಂತಂದ್ರೆ ವಿಶಾಖಪಟ್ಟಣಂ ಬರ್ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಈ ಟೈಪ್ ಎಲ್ಲ ವಿಂಗಡಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಂಧ್ರ ಪ್ರದೇಶನವರು. ಅಮರಾವತಿಗೆ ಎಲ್ಲ ತಂದು ಅಮರಾವತಿ ಮೇಲೇ ಡಂಪ್ ಮಾಡ್ತಾ ಇಲ್ಲ. IT-BT ಸೆಕ್ಟರ್ಗೆ ಹೋಗ್ಬೇಕಂತಂತಂದರೆ ವಿಶಾಖಪಟ್ಟಣಂದಲ್ಲಿ ತುಂಬ ನೀರೈತೆ, ಅಲ್ಲೆಲ್ಲ ಕೂಲಾಗಿರ್ತಾರೆ ಜನ, ಅವ್ರಿಗೆ ಎಷ್ಟು ನೀರು ಬೇಕೋ ಅಷ್ಟು ಅವ್ರು ಯೂಸ್ ಮಾಡ್ಕೊಳ್ಳಿ, ಸಮುದ್ರದ ತಟಭೂಮಿ ಹಾಗೆ ಹೀಗೆ ಅಂತ ಹೇಳಿ ಅಲ್ಲೆಲ್ಲ ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಈ ಟೈಪ್ ನಮ್ಮ ಕರ್ನಾಟಕದಲ್ಲಿ ಏನಕ್ಕಾಗ್ತಾ ಇಲ್ಲ? ಅಲ್ಲ ರೀ, ಇಲ್ಲಿದ್ರು ಕೊಡ್ರಿ, ಎಂದೋ ಮುಗಿಬೇಕಾದಂಥದ್ದು ಕೃಷ್ಣಾ ಪ್ರಾಜೆಕ್ಟ್ ಇನ್ನೂ ಮುಗಿತಾ ಇಲ್ಲ, ಇನ್ನೂ ನೀರು ಹೋಗಿ ಮುಡುತ್ತಾ ಇಲ್ಲ. ಇನ್ನೂ ಇದಕ್ಕೆ ಕಾರಣ ನಮ್ಮಲ್ಲಿ ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿ ಇಲ್ಲ. ಈಗ ಆಲ್ರೆಡಿ ನಾವು ತಮ್ಮ ಪಾಲಿನ ನೀರನ್ನು ಆಂಧ್ರದವರು ತೆಲಂಗಾಣದವರು ಮುಗಿಸ್ಕೊಂಡು ಇನ್ನೂ ಉಳಿದ ನೀರು ನಮಗೆ ಬರೋಂಥ ನೀರು ನೋಡಿ ಪಾಲ ಕೇಳ್ತಾ ಇಲ್ಲ. ಇದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳೆಲ್ಲ, ಕರ್ನಾಟಕದ ರಾಜಕಾರಣಿಗಳಲ್ಲೇ ನಿಶ್ಚಿತವಾಗಿ ಮಾಡಬೇಕು ಅಂತ ದೃಢ ಮನಸ್ಸಿಲ್ಲ ಅನ್ನುವಂಥದ್ದು. ಕೇವಲ ಇಲ್ಲಿಯವರು ಬಂದ ಎಲ್ಲ ಆಡಳಿತಗಳಾಗಿರ್ಬೋದು. ಇದಕ್ಕೆ ಕಾರಣಪ್ಪ ಅಂತಂದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿ ಇಲ್ಲ, ಮಾಡಬೇಕು ಅನ್ನೋಂಥ ಏನಪ್ಪ ಅಂತಂದ್ರೆ ಮನೋಸ್ಥಿತಿ ಇರೋದಕ್ಕಾಗಿ ಮತ್ತು ನಾವು ಜನರ ಮತದಾರರು ಸಹಿತ ನಮ್ಮ ಕೆಲಸನ ಮಾಡಿರುವಾಗ ನಾವು ಜಾಣರಿಲ್ಲ. ಇದನ್ನು ಭಾಳ ಸಲ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಯಥಾ ಪ್ರಜಾ ತಥಾ ರಾಜ ಅಂತ. ಹೌದು, ಪ್ರಜೆಗಳಿಗೆ ಬೇಕ್ರಿ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಯಾಕೆ ಮಾಡೋದು ನಮ್ಮವರು? ನಮ್ಮ ಕರ್ನಾಟಕದಲ್ಲಿ ಆಯ್ತು ಕನ್ನಡಿಗರು ಅಂತ ಹೇಳ್ತಲ್ಲ, ಒಂದು ಬಾರ್ಡರ್ ಮೇಲೆ ಪ್ರಶ್ನೆ ಮಾಡೋಕ್ಕಾಗ್ತಲ್ಲ ನಮ್ಮ ಶಾಲೆಗಳು. ಮತ್ತು ಇವತ್ತು ಶಿಕ್ಷಣ ಇದು ಖಾಸಗೀಕರಣ ಮಾಡಿ ಪೂರ್ತಿ ಶಿಕ್ಷಣದಾಗ ದಿವಾಳಿ ಆಗ್ತದೆ. ಕ್ವಾಲಿಟಿ ಎಜುಕೇಷನ್ ಇಲ್ಲ. ಹೌದು, ಈಗ ಖಾಸಗಿ ಶಾಲೆಗಳಿದ್ದಾವೆ, ಏನು ಅಂತ ಕ್ವಾಲಿಟಿ ಎಜುಕೇಷನ್ ಐತ್ರಿ? ಒಳ್ಳೆ ಡ್ರೆಸ್ ಹಾಕೊಂಡು ಬೂಟ್ ಹಾಕೊಂಡು ಅಡ್ಡಾಡಿ ಮುಗಿದು ಮಕ್ಕಳು ಶಾಲೆ ಜಾಣರಾಗಿಬಿಟ್ರ ಅಂತಂದ್ರು 90-95% ಮಾಡುವಂಥ ಮಕ್ಕಳಲ್ಲಿ ಒಬ್ಬ ಸಿ.ವಿ. ರಾಮನ್ ಬರ್ತಾ ಇಲ್ಲ. ಹೌದು, ಅಲ್ಲ ಸರ್, ಅದು ಹೆಂಗಾಗ್ಬಿಟ್ಟೈತೆ ಅಂತಂದರೆ ಸ್ಟ್ಯಾಂಡ್ ಅಪ್ ಸಿಟ್ ಡೌನ್ ಅಲ್ಲ. ಇಲ್ಲಿ ಒಂದು ಮೊನ್ನೆ ಹಂಗೆ ಒಂದು ಸ್ಕೂಲ್ಗೆ ಹೋಗಿದ್ದೆ. ಅಯ್ಯೋ ಏನು ಅವ್ರು ಇಂಗ್ಲೀಷು ಅಬ್ಬಾ ಸಡಗರ ನೋಡ್ಬೇಕು ಸರ್. ನೀವೇ ಹೇಳ್ತೀರಾ ಅಯ್ಯಪ್ಪ ಇಂಥವರೆಲ್ಲ ಟೀಚರ್ಗಳ ಇಲ್ಲಿ ಅಂತ. ಹ್ಯಾವ್ ಯು ಬ್ರಿಂಗ್ ಅಂತ ಏನದು? ಹ್ಯಾವ್ ಯು ಬ್ರಿಂಗ್ ಯುವರ್ ಟಿಫಿನ್ ಹಾಗೆ ಹೀಗೆ. ಅಯ್ಯೋ ಹ್ಯಾಡ್ ಫುಡ್ ನೋ ಏಟ ಅಲ್ಲ ಸರ್, ಈ ಮಾತುಗಳು ಕಲ್ಸದ ಹುಡುಗರಿಗೆ ಇವು. ಅದು ದುರಂತ ಹೇಳ್ತೀನಿ. ಇಸ್ ದಿಸ್ ಅ ವೇ ಟು ಟಾಕ್ ಆರ್ ಇಸ್ ದಿಸ್ ಅ ವೇ ಟು ಪ್ರೀಚ್ ದ ಸ್ಟೂಡೆಂಟ್ಸ್? ಕರೆಕ್ಟು, ನೀವು ಹೇಳೋದು ಬರ್ಬಾರ್ದು. ಆದ್ರೆ ದುರಂತ ಏನಪ್ಪ ಅಂದ್ರೆ ಈ ಕನ್ನಡ ಶಾಲೆದು ಸರ್ಕಾರಿ ಶಾಲೆಗಳಲ್ಲಿದ್ದಂಥ ಬುದ್ಧಿವಂತ ಶಿಕ್ಷಕರು ಸರಿಯಾಗಿ ಕಲಿಸುವುದಿಲ್ಲ ಅನ್ನುವಂಥ ಆರೋಪ ಪೇರೆಂಟ್ಸ್ಗಳದ್ರಿ. ಭಾಳಷ್ಟು ಪೇರೆಂಟ್ಸ್ ಎಲ್ಲ